ಅಷ್ಟೇ ವಿಕ್ರಮ್ ಅವ್ರು ಹೇಳಿದಾಗೇನೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಆಗಲೇ ನಮ್ಮ ಇಂಡಸ್ಟ್ರಿ ಸೀನಿಯರ್ ಪ್ರೊಡ್ಯೂಸರ್ಸು, ನಿರ್ದೇಶಕರು, ಹೀರೋಸು ಎಲ್ಲ ಮಾತಾಡಿದ್ದಾರೆ. ಸೊ ಮೇ ಬಿ ನೀವೇ ಪ್ರಶ್ನೆ ಕೇಳಬೇಕು. ಬಟ್ ಐ ಥಿಂಕ್ ನಾನೊಬ್ಳು ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಮಾತಾಡ್ಬೋದು. ಈ ಸಾಂಗ್ ನೋಡಾದ್ಮೇಲೆ ನನಗೆ ಸಿನಿಮಾ ನೋಡೋಕ್ಕೆ ತುಂಬ ಕುತೂಹಲ ಆಗ್ತಿದೆ. ಐ ಥಿಂಕ್ ಇವಾಗ ಶ್ರೇಯಸ್ ಅವ್ರ ಬಗ್ಗೆನೂ ಮಾತಾಡಬೇಕು. ಐ ಹ್ಯಾವ್ ಟು ಸೇ ದಟ್ ಅವ್ರ ಪ್ರತಿಯೊಂದು ಸಿನಿಮಾ ಚಾಯ್ಸಿಂದ ಅವರು ತನ್ನ ರೇಂಜ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಪಟ್ಟೆಯುಳಿ ಇರ್ಬೋದು ಅಥವಾ ರಾಣ ಇರ್ಬೋದು, ಇವಾಗ ವಿಷ್ಣುಪ್ರಿಯ ಇರ್ಬೋದು, ಅವ್ರು ಪ್ರತಿಯೊಂದು ಜಾನ್ರನಲ್ಲಿ ಅವ್ರ ರೇಂಜ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಅದು ಒಬ್ಳು ನಟಿಯಾಗಿ ಐ ಹ್ಯಾವ್ ಗ್ರೇಟ್ ಅಡ್ಮಿರೇಷನ್ ಫಾರ್ ಹಿಸ್ ಚಾಯ್ಸಸ್ ದಟ್ ಈಸ್ ಮೇಕಿಂಗ್ ಇನ್ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಶ್ರೇಯಸ್, ತುಂಬ ಒಳ್ಳೇದಾಗಲಿ. ಐ ಆಮ್ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಪ್ರಕಾಶ್ ಸರ್, ದ ಬ್ಯೂಟಿ ಆಫ್ ದಿಸ್ ಫಿಲ್ಮ್ ಇಸ್ ಔಟ್ಸ್ಟ್ಯಾಂಡಿಂಗ್. ತುಂಬ ಸುಂದರವಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ನಿಮ್ಮ ಮತ್ತು ಪ್ರಿಯಾ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ವೇಟಿಂಗ್ ಟು ಸಿ ದಟ್ ಇನ್ ದ ಸಿನಿಮಾ. ಆಲ್ ದ ಬೆಸ್ಟ್. ಅಲ್ಲ, ಅಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿದ್ರೆ ನಾವು ಕಳ್ಸೋಕ್ಕಾಗಲ್ಲ. ಸೇಮ್ ವಿಕ್ರಮಿಗೆ ಕೇಳಿ ಕ್ವಶನ್ ನಾನು ಇಲ್ಲೂ ಕೇಳ್ಬೋದು, ಇಲ್ಲೂ ಸ್ಪೇಸ್ ಇದೆ. ಹಾಡು ನೋಡಿ ಪ್ರೀತಿ ವಿಚಾರದಲ್ಲಿ ಏನು ನೆನಪಾಯ್ತು ರುಕ್ಕುಗೆ ಅಂತ? ಓ ಮೈ ಗಾಡ್ ಏನು ನೆನಪಾಯ್ತು? ಇಲ್ಲ, ಅಲ್ಲ, ಎಕ್ಸ್ಪ್ರೆಷನ್ ಅಲ್ಲಿ ಆನ್ಸರ್ ಮಾಡು ಅಂತ ಹೇಳಿಲ್ಲ, ವರ್ಡ್ಸ್ ಅಲ್ಲಿ ಆನ್ಸರ್ ಮಾಡಿ. ವರ್ಡ್ಸ್ ಅಲ್ಲಿ ಮಾಡ್ಬೇಕಾ ಇವರು? ಇಲ್ಲ ಯುವರ್ ಡೆಫಿನೇಷನ್ ಆಫ್ ಲವ್ ಹೇಳ್ತಾ ಇದೆ. ಯುವರ್ ಡೆಫಿನೇಷನ್ ಆಫ್ ಲವ್. ಡೆಫಿನೇಷನ್ ಆಫ್ ಲವ್ ಕಾನ್ಸ್ಟೆನ್ಸಿ. ಅಂದರೆ ಏನು ಇಲ್ಲಿ ವೆನ್ ಲವ್ ವಾಸ್ ಟ್ರೂ, ಇಲ್ಲಿ ಟ್ಯಾಗ್ಲೈನ್ ಬಂದಿದ್ದಾರಲ್ಲ, ಲವ್ ವಾಸ್ ಟ್ರೂ, ಅದೇ ಡೆಫಿನೇಷನ್ ಆಫ್ ಲವ್ ನನಗೆ, ನನ್ನ ಪ್ರಕಾರ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.